ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲೆಮನಿ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 2ನೇ ಪದ್ಯವಾದ ಹಾರಿದ ಹಕ್ಕಿಗಳನ್ನಿಗೆ ಈ ಪದ್ಯವನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ಹಾರಿದ ಹಕ್ಕಿಗಳ ಪದ್ಯವನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಆರ್ ವಿ ಭಂಡಾರಿ ಅಂಥೇಳಿ. ಕವಿ ಪರಿಚಯ ತುಂಬ ಮಹತ್ವದಂತ ಪ್ರತಿ ಸಲ ನಿಮಗೆ ಹೇಳ್ತಾನೆ ಬಂದಿದ್ದೀನಿ. 6 ಮಾರ್ಕ್ಸಿಗೆ ಪರೀಕ್ಷೆಗೆ ಕವಿ ಪರಿಚಯನ ಕೊಟ್ಟಿರ್ತಾರೆ ಅಂತ. ಹಾಗಾಗಿ ನೀವು ಕವಿ ಪರಿಚಯನ ಒಂದ್ಸಲ ನೋಡಿಬಿಡ್ರಿ. ಪೇಜ್ ನಂಬರ್ 70 ತೆಗೀರಿ. ಹಾಗೆ 70ರಲ್ಲಿ ರೋಹಿದಾಸ್ ವಿಠಲ್ ಭಂಡಾರಿ ಅವರ ಪರಿಚಯನ ಕೊಟ್ಟಿದ್ದಾರೆ. ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆರೆಕೋಣದಲ್ಲಿ ಜನಿಸ್ತಾರೆ. 1936ರಲ್ಲಿ ಸಾಹಿತ್ಯದ ವಿವಿಧ ಚಟುವಟಿಕೆಯಲ್ಲಿ ತಮ್ಮನ್ನು ಹೆಚ್ಚು ತೊಡಗಿಸಿಕೊಂಡವರು ಅಂಥೇಳಿ. ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸ್ತಾರೆ. ಅದು ಯಾವಾಗ ಅಂತ ಹೇಳಿದರೆ 1936ರಲ್ಲಿ. ಇವರು ಏನಾಗಿದ್ರು ಅಂದರೆ ಸಾಹಿತ್ಯದ ವಿವಿಧ ಚಟುವಟಿಕೆಯಲ್ಲಿ ತಮ್ಮನ್ನು ಹೆಚ್ಚು ತೊಡಗಿಸಿಕೊಳ್ತಾ ಇದ್ದರು. ಇವರ ಪ್ರಮುಖ ಕೃತಿಗಳಂದರೆ ಕನೆಕಟ್ಟೆ, ಕಾಡೆಗೋಡೆ, ಕೊಲೆಗಾರ, ಪತ್ತೆ ಆಗಲಿಲ್ಲ, ಹದ್ದುಗಳು, ಇವು ಕವನ ಸಂಕಲನಗಳು ಅಂಥೇಳಿ. ಕವನ ಸಂಕಲನ ಕವನಗಳನ್ನು ಒಟ್ಟಿಗೆ ಸಂಗ್ರಹ ಮಾಡಿದಂತಹ ಪುಸ್ತಕಕ್ಕೆ ಕವನ ಸಂಕಲನ ಅಂತ ಕರಿತೀವಿ. ಹಾಗೆ ಬೆಂಕಿಯ ಮಧ್ಯೆ, ಬಿರುಗಾಳಿ, ನೆರೆಹಾವಳಿ ಮತ್ತು ಗೋಡೆಗಳು, ತಲೆಮಾರು, ಇವು ಕಾದಂಬರಿಗಳು ಅಂಥೇಳಿ. ಹಾಗೆ ಮೀನ್ ಪಳ್ದಿ ಅನ್ನುವಂಥದ್ದು ಕಥಾ ಸಂಕಲನ ಅಂಥೇಳಿ. ಕವನ ಸಂಕಲನ ಬೇರೆ, ಕಥಾ ಸಂಕಲನ ಬೇರೆ. ಕವನಗಳನ್ನು ಸಂಗ್ರಹ ಮಾಡಿದ್ದಕ್ಕೆ ಕವನ ಸಂಕಲನ ಅಂತ ಕರಿತೀವಿ. ಕಥೆಗಳನ್ನು ಸಂಗ್ರಹ ಮಾಡಿದಂಥ ಪುಸ್ತಕಕ್ಕೆ ಕಥಾ ಸಂಕಲನ ಅಂತ ಕರಿತೀವಿ. ಮಕ್ಕಳ ಸಾಹಿತ್ಯದಲ್ಲೂ ಕೂಡ ಇವರು ಏನು ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ. ಹಲವಾರು ಮಕ್ಕಳಿಗೆ ಸಂಬಂಧಪಟ್ಟಂತಹ ಪದ್ಯಗಳನ್ನು, ಕಥೆಗಳನ್ನು ಬರೆದಿದ್ದಾರೆ ಅನ್ನುವಂಥದ್ದು. ಹಾಗೆ ಇವರ ಸಾಹಿತ್ಯದ ಸಾಧನೆಯನ್ನು ಕುರಿತಂತೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿವೆ. ಇವರಿಗೆ ವಾಜಂತ್ರಿ ಶಿಕ್ಷಕ ಪ್ರಶಸ್ತಿ, ಜಿಲ್ಲೆ ಹಾಗೂ ರಾಜ್ಯ ಶಿಕ್ಷಕ ಪ್ರಶಸ್ತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಶಿಶು ಸಂಗಮೇಶ್ ದತ್ತಿ ಪ್ರಶಸ್ತಿ, ಯಶವಂತನ ಯಶೋಗೀತೆ, ಮಕ್ಕಳ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಏನಾಗ್ಯವು ಸಿಕ್ಕಿವೆ ಅಂಥೇಳಿ. ಪ್ರಸ್ತುತ ಹಾರಿದ ಹಕ್ಕಿಗಳು ಕವನವನ್ನು ಅವರ ಹದ್ದುಗಳು ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಪ್ರಸ್ತುತ ಕವನವನ್ನು ನಾವು ಏನು ಮಾಡಿದ್ದೀವಿ, ಹಾರಿದ ಹಕ್ಕಿಗಳು ಅನ್ನುವಂತಹ ಕವನವನ್ನು ಹದ್ದುಗಳು ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂಥೇಳಿ. ಇಷ್ಟು ಕವಿ ಪರಿಚಯ. ಈ ಕವಿ ಪರಿಚಯ ತುಂಬ ಸರಳವಾಗಿರೋದ್ರಿಂದ ಅಥವಾ ನಿಮಗೆ ಮನನ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಆಗಿರೋದ್ರಿಂದ ಒಂದ್ಸಲ ನೀವೇನು ಮಾಡಿರಿ, ಮನನ ಮಾಡಿಕೊಳ್ರಿ ಅಂತ ಹೇಳ್ತಾ ನಾನು ಪದ್ಯಕ್ಕೆ ಹೋಗ್ತೀನಿ ವಿದ್ಯಾರ್ಥಿಗಳೇ. ಪೇಜ್ ನಂಬರ್ 69 ತೆಗೀರಿ. ಇಲ್ಲಿ ಪದ್ಯ ತುಂಬ ಸರಳವಾಗಿರೋದ್ರಿಂದ ಏನಿದೆ ಪದ್ಯದಲ್ಲಿ ಅಂತಂದರೆ ಬರೀ 3 ಪ್ಯಾರಾಗ್ರಾಫ್ ಇದೆ. 3 ಪ್ಯಾರಾಗ್ರಾಫ್ ಅದು ಸರಳವಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದರೆ ಪೇಜ್ ನಂಬರ್ 69 ಮೊದಲನೇ ಪ್ಯಾರಾಗ್ರಾಫ್. ಇಲ್ಲಿ ಉದ್ಯಾನದ ತುಂಬ ಗಿಡಗಳಿದ್ದವು, ಗಿಡಗಳ ತುಂಬ ಹೂವು ಅಲೆದು ಕುಲುಕುತ್ತಿದ್ದವು, ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿ ಉಲಿಯುತ್ತಿದ್ದವು ಅಂಥೇಳಿ. ಇಲ್ಲೊಂದು ಉದ್ಯಾನವನ ಇದೆ, ಗಾರ್ಡನ್ ಅಂತ ಉದ್ಯಾನವನ ಇದೆ. ಆ ಗಾರ್ಡನ್ನಲ್ಲಿ ಏನಾಗಿದ್ದು, ಗಿಡಗಳು ತುಂಬಿಕೊಂಡಿದ್ವು. ಗಿಡಗಳ ತುಂಬ ಹೂವು ಅಲೆದು ಕುಲುಕ್ತಾ ಇದ್ವು. ಹೂಗಳು ಮತ್ತು ಎಲೆಗಳು ಏನು ಮಾಡ್ತಾ ಇದ್ವು, ಕುಲುಕ್ತಾ ಇದ್ವು. ಹೂಗಳು ಅರಳಿ ಕುಲುಕ್ತಾ ಇದ್ವು. ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿ ಏನಾಗ್ತದೆ, ಉಲಿಯುತ್ತಿದ್ದವು ಅಂಥೇಳಿ. ಉಲಿಯೋದು ಅಂದರೆ ಕೂಗೋದು. ಗಿಡಗಳು ತುಂಬ ಹೂವುಗಳು ಅರಳಿದ್ವು. ಹೂವುಗಳಲ್ಲಿರ್ತಕ್ಕಂತಹ ಈ ಸಣ್ಣ ಸಣ್ಣ ಹುಳಗಳಂತಿರ್ತಾವೆ, ಆ ಹುಳವನ್ನು ತಿನ್ನಲಿಕ್ಕೆ ಹಕ್ಕಿಗಳು ಅದ್ರ ಮೇಲೆ ಕುತ್ಕೊತಾ ಇದ್ವು. ಕುತ್ಕೊಂಡು ಕೂಗ್ತಾ ಇದ್ವು. ಆ ಹಕ್ಕಿಗಳ ಧ್ವನಿ ನೋಡ್ರಿ ಎಷ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಕ್ಕಿಗಳು ಏನಾಗ್ತಾ ಇದ್ವು, ಉಲಿಯುತ್ತಿದ್ದವು ಅಂತ ಕೊಟ್ಟರು. ಉಲಿಯೋದು ಅಂತಂದರೆ ಕೂಗೋದು ಅನ್ನುವಂಥದ್ದು. ಇನ್ನು ಹಕ್ಕಿಗಳು ಏನಾಗ್ತಾವ ಅಂತಂದ್ರೆ ಈ 2ನೇ ಪ್ಯಾರಾಗ್ರಾಫ್ನಲ್ಲಿ ಏನು ಮಾಡ್ತಾವು ಅಂತ ನೋಡ್ರಿ. ನೀವೇನು ಮಾಡಿದಿರಿ, ಚಿಟ್ಟಿ ಬಿಲ್ಲು ತೆಗೆದು ಗುರಿಯಿಟ್ಟು ಹೊಡೆದು ಮೋಸ ತಪಸ್ಸಿಗೆ ಕುಳಿತಿರಿ, ಅವು ಹಾರಿ ಹೋದವು ಬೇರೆ ಕಡೆಗೆ ಹೂವನ್ನು ಹುಡುಕಿ. ಆದರೆ ಗಾರ್ಡನ್ ತುಂಬ ಗಿಡಗಳಿದ್ದು, ಗಿಡ ತುಂಬ ಹೂವಿದ್ದು, ಹೂವು ತುಂಬ ಹಕ್ಕಿಗಳು ಏನು ಮಾಡ್ತಾವೆ, ಕುತ್ಕೊಂಡಿದ್ವು. ಆದರೆ ನೀವೇನು ಮಾಡಿದ್ರಪ್ಪ ಮನುಷ್ಯರು, ಭಾರಿ ಸ್ವಾರ್ಥ ಮನುಷ್ಯ. ಏನು ಸ್ವಾರ್ಥ ಒಂದು ಅಂದರೆ ಈ ಚೆನ್ನಾಗಿರೋದನ್ನು ನೋಡಿ ಸುಖ ಪಡೋಂಗಿಲ್ಲ ಅಥವಾ ಖುಷಿ ಪಡೋಂಗಿಲ್ಲ. ಅದಕ್ಕೆ ಒಂದು ಏನಾದರೂ ಕಷ್ಟ ಕೊಡದೆ ಅವನು ಇಲ್ಲಿ ಗಾರ್ಡನ್ ಇತ್ತು, ಗಾರ್ಡನ್ ತುಂಬ ಗಿಡಗಳಿದ್ದು, ಗಿಡ ತುಂಬ ಹೂವು ಇತ್ತು, ಹೂವು ತುಂಬ ಹಕ್ಕಿಗಳು ಕುತ್ಕೊಂಡಿದ್ದು, ಅದನ್ನು ನೋಡಿ ಆನಂದ ಪಡೋದು ಬಿಟ್ಟು ಅವೇನು ಮಾಡಿದ ಅಂತಂದರೆ ಚಿಟ್ಟೆ ಬಿಲ್ಲೆ ತೆಗೆದು, ಚಿಟ್ಟೆ ಬಿಲ್ಲೆ ಅಂತಂದರೆ ಒಂದು ಕಟ್ಟಿಗೆಗೆ ಒಂದು ರಬ್ಬರ್, ಇಲ್ಲ ಚಿತ್ರದಲ್ಲಿ ಕೊಟ್ಟಿದ್ದಾನೆ, ಆ ಚಿಟ್ಟೆ ಬಿಲ್ಲೆ ಇದೆ, ಆ ರಬ್ಬರ್ ಟೈಪ್ ಅದನ್ನು ಕಟ್ಟಿ ಕಲ್ಲಿಟ್ಟು ಹೊಡೆಯೋದು, ಗುರಿ ಇಟ್ಟು ಅದನ್ನು ತೊಗೊಂಡು ಏನು ಮಾಡಿದ್ರಿ ನೀವು, ಹಕ್ಕಿಗೆ ಹೊಡೆದ್ರಿ. ಎದಕ್ಕೆ ಹೊಡೆದ್ರಿ, ಮಾಂಸಕ್ಕಾಗಿ, ಅದರ ಮಾಂಸಕ್ಕಾಗಿ ತಪಸ್ಸಿಗೆ ಕುಳಿತ್ರಿ. ಅದು ಒಟ್ಟು ಹಕ್ಕಿ ಮಾಂಸ ತಿನ್ಬೇಕು ಅನ್ನುವಂಥದ್ದು. ಅವು ಹಾರಿ ಹೋದವು ಬೇರೆ ಕಡೆಗೆ ಹೂವನ್ನು ಹುಡುಕಿ. ನೋಡ್ರಿ, ಯಾರಾದರೂ ಕಷ್ಟ ಕೊಟ್ಟರೆ ಹಕ್ಕಿಗಳು ಏನು ಮಾಡ್ತಾವೆ, ನಿಮ್ಮ ಸವಾಸನ ಬೇಡ ನಡ್ರಿ ಅಂತೇಳಿ ಹಾರಿ ಹೋಗ್ತಾವೆ. ಹಕ್ಕಿಗಳು ಹಾರ್ತಾವು, ಮನುಷ್ಯ ನಡೀತಾನೆ. ಆದರೆ ಹಕ್ಕಿಗಳು ಹಾರಲಿಕ್ಕೆ ಕಾರಣ ಏನು, ಆದರೆ ಅವರು ರೆಕ್ಕೆ ಇರೋದ್ರಿಂದ ಮಾತ್ರ ಹಕ್ಕಿಗಳು ಹಾರಕ್ಕೆ ಸಾಧ್ಯ. ಇಲ್ಲ ಅವು ನಿಮ್ಮಂತೆ ನಡೀತಾ ಇದ್ದು, ರೆಕ್ಕೆಯನ್ನು ಕಟ್ ಮಾಡಿಬಿಟ್ರೆ ಅವು ಕೂಡ ಮನುಷ್ಯರ ಗತಿ ನಡ್ಕೊಂಡಿರ್ತಾವೆ ರಸ್ತೆಯಲ್ಲಿ. ಆದರೆ ಇಲ್ಲಿ ಏನು ಮಾಡ್ತಾನೆ ಮನುಷ್ಯ, ಮತ್ತು ನಾನು ರೆಕ್ಕೆ ಕಟ್ ಮಾಡಿದ್ರಿ ಅಂದರೆ ಯಾರಾದರೂ, ಮತ್ತು ವಿದ್ಯಾರ್ಥಿಗಳೇ ನೀವೇನು ಯಾವುದಾದ್ರು ಒಂದು ಹಕ್ಕಿ ಪಕ್ಷಿ ಸಿಕ್ತು ಅಂದರೆ ನಮ್ಮ ಟೀಚರ್ ರೆಕ್ಕೆ ಕಟ್ ಮಾಡೋದನ್ನ ತಡಿ ಅಂತ ರೆಕ್ಕೆ ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ, ಸತ್ತೇ ಹೋಗುತ್ತೆ ಪಕ್ಷಿ ಹಂಗೆ ಮಾಡಿದರೆ.
ನಾನೊಂದು ಸರಳವಾದ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಮನುಷ್ಯ ಮತ್ತು ಹಕ್ಕಿಗೂ ಏನು ವ್ಯತ್ಯಾಸ ಅನ್ನೋದನ್ನು ಹೇಳಲಿಕ್ಕೆ ಹೋದೆ. ಇಲ್ಲಿ ಮುಂದೆ ಏನು ಮಾಡ್ತು, ಹಕ್ಕಿಗಳು ಹಾರಿ ಬೇರೆ ಕಡೆ ಹೋಗ್ತಾವು. ಈ ಮನುಷ್ಯ ಕೊಟ್ಟಿದಂತಹ ಕಾಟಕ್ಕೋಸ್ಕರ ಏನು ಮಾಡ್ತಾವು, ಬೇರೆ ಕಡೆ ಹೂವನ್ನು ಹುಡುಕಿ ಹೋಗ್ತಾವು ಅಂಥೇಳಿ. ಈಗ ನೀವೇನು ಮೂರನೇ ಪ್ಯಾರಾಗ್ರಾಫ್ ನೋಡ್ರಿ. ಈಗ ನೀವೆನ್ನುವಿರಿ, ತಿರುಗಿ ಬನ್ನಿರಿ ಮಾತೃಸ್ಥಾನಕ್ಕೆ. ಈಗ ಏಕೆ ಬರುತ್ತವೆ ಅವು? ಸಮಯ ಬಂದರೆ ತಿರುಗಿ ಬೀಳುತ್ತವೆ ಅಷ್ಟೇ. ಈಗ ನೀವೇನು ಕರೆಯಕತ್ತೀರಿ ಹಕ್ಕಿಗಳನ್ನು, ಬರ್ರಿಯಪ್ಪ ನೀವು ಹೊಳ್ಳಿ ಮಾತೃಸ್ಥಾನಕ್ಕೆ, ಹೊಳ್ಳಿ ಮರಳಿ ಗೂಡಿಗೆ ಅಂಥೇಳಿ. ಮರಳಿ ಗೂಡಿಗೆ ಬರ್ರಿ ಅಂಥೇಳಿ ನೀವು ಕರೆಯಕತ್ತೀರಿ. ಬಟ್ ಅವು ಬರೋದಿಲ್ಲ. ಯಾಕಂದರೆ ಸಮಯ ಬಂದರೆ, ಅಕಸ್ಮಾತ್ ತಿರುಗಿ ಬೀಳುವಂಥ ಸಮಯ ಬಂದರೆ ಅವು ಏನು ಮಾಡ್ತಾವೆ, ಪಕ್ಷಿಗಳು ತಿರುಗಿ ಬೀಳ್ತಾವೆ. ಎಷ್ಟೋ ಪಕ್ಷಿಗಳು ನೋಡ್ರಿ ಹಲವಾರು ಪ್ರಾಣಿಗಳನ್ನ ಎದುರಿಸ್ತಾವೆ. ಹಾವು ಇರ್ಬೋದು, ಹಾವು ಏನಾರ ಮೊಟ್ಟೆ ತಿನ್ನಲಿಕ್ಕೆ ಬಂದರೆ ತಮ್ಮ ಕೊಕ್ಕರಿಯಿಂದ ಅಥವಾ ಇದರಿಂದ ಚುಚ್ಚಿ ಹಾವನ್ನೇ ಕೊಲೆ ಮಾಡುವಂಥ ಶಕ್ತಿ ಪಕ್ಷಿಗಳಿಗಿರುತ್ತೆ. ಹಾಗಾಗಿ ಅವು ಪಕ್ಷಿಗಳು ತಿರುಗಿ ಬರುವುದಿಲ್ಲ. ಸಮಯ ಬಂದರೆ ಅವು ತಿರುಗಿ ಬೀಳ್ತಾವೆ ಅಂಥೇಳಿ ರೋಹಿದಾಸ್ ವಿಠಲ್ ಭಂಡಾರಿ ಅವರು ಏನು ಮಾಡ್ತಾರೆ, ಪದ್ಯವನ್ನು ಮುಗಿಸ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಒಂದು ಹಾರಿದ ಹಕ್ಕಿಯ ಪದ್ಯ. ತುಂಬ ಸರಳವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರ ಕೂಡ ತುಂಬ ಸರಳವಾಗಿದ್ದವು. ನೀವು ಈ ಪದ್ಯವನ್ನು ಒಂದ್ಸಲ ಓದ್ಕೊಂಡು ಕವಿ ಪರಿಚಯನ ಒಂದ್ಸಲ ಮನನ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.